ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ ಕೃಷ್ಣ ಸರ್, ಈಗ ಎಕ್ಸಾಕ್ಟ್ಲಿ ಕಾರಣ ಏನು ಸರ್? ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧದಿಂದಲೇ ಫ್ಲಕ್ಚುವೇಟ್ ಆಗ್ತಾ ಇದೆಯಾ ಚಿನ್ನದ ಬೆಲೆಯಲ್ಲಿ ಅಂತಾನೆ ಹೇಗೆ ಅಂತ? ನಮ್ಮ ದೇಶಕ್ಕೂ ಅಮೆರಿಕಾಗೂ ಒಂದು ವ್ಯತ್ಯಾಸ ಇದೆ. ಅಂದರೆ ನಮ್ಮಲ್ಲಿ ಒಂದು ಕರೆನ್ಸಿ ಅಂದರೆ ಒಂದು ಚಲಾವಣೆಗೆ ನೋಟ್ ಅಂತ ತರ್ತೀವಲ್ಲ, ಅದನ್ನು ಸುಮ್ಮನೆ ನಾವು ಪ್ರಿಂಟಿಂಗ್ ಪ್ರೆಸ್ ಥರ ಪ್ರಿಂಟ್ ಮಾಡಿಬಿಟ್ಟು ತರೋಕ್ಕಾಗಲ್ಲ. ಅದಕ್ಕಷ್ಟು ಒಂದಷ್ಟು ರಿಸರ್ವ್ಸು ಇಂಥದ್ದೆಲ್ಲ ಇರಬೇಕು. ಅದನ್ನು ನೋಡಿಕೊಂಡು ಆಮೇಲೆ ರಿಲೀಸ್ ಆಫ್ ನೋಟ್ಸು ಅದು ಇದೆಲ್ಲ ಒಂದು ನಿಯಮ ಇದೆ. ಅದೇ ಅಮೇರಿಕಾಲೇ ಆ ಥರ ಇಲ್ಲ. ಡಾಲರ್ ನೋಟ್ ಪ್ರಿಂಟ್ ಮಾಡೋದಕ್ಕೆ ಹೇಳ್ತೀನಿ ಕೇಳಿ ಅವರಲ್ಲಿ. ಬಟ್ ಅಮೇರಿಕಾಲಿ ಗೋಲ್ಡ್ ಎಲ್ಲ ಸೇಲ್ ಆದರೂ ಕೂಡ ಡಿಮಾಂಡ್ ಎಂಟೈರ್ ಪ್ರಪಂಚದಲ್ಲಿ ಗೋಲ್ಡ್ಗೆ ಡಿಮಾಂಡ್ ಇರೋದು ಇಂಡಿಯಾನೇ. ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಬೈಯರ್ ಅಂದ್ರೆ ನಾವು. ಇವತ್ತು ಚೈನಾನು ಇವತ್ತಿಗೂ ಪರ್ಚೇಸ್ ಮಾಡ್ತಾ ಇದೆ, ನೆನ್ನೆನೂ ಪರ್ಚೇಸ್ ಮಾಡಿದೆ. ಆಮೇಲೆ ಇವಾಗ ಸದ್ಯಕ್ಕೆ ಗೋಲ್ಡ್ ಬೆಲೆ ಕಮ್ಮಿ ಆಗೋ ಕಾರಣ ಏನು ಹೇಳಿ? ಫೆಡ್ ರೇಟ್ ಅಲ್ಲಿ ಇಂಟ್ರೆಸ್ಟ್ ಹೈಕ್ ಆಗೋ ಚಾನ್ಸ್ ಇದೆ. ನಾವು ಯಾಕೆ ಚಿನ್ನದಲ್ಲಿ ಇಡಬೇಕು? ಇನ್ನು ಇನ್ವೆಸ್ಟ್ಮೆಂಟ್ ಎಲ್ಲ ಹಾಕಿದ್ರೆ ದುಡ್ಡು ಬರುತ್ತೆ. ಚಿನ್ನ ಬಂದು ಇನ್ವೆಸ್ಟರ್ಸ್ಗೆ ಸೇಫ್ ಗಾರ್ಡ್, ಸುರಕ್ಷಾ ಧಾಮ ಇರುತ್ತಷ್ಟೇ. ಅಥವಾ ಸ್ಪೆಕ್ಯುಲೇಟಿವ್ ಬೈಯಿಂಗ್ ಮಾಡ್ಬೋದು. ಅದೇ ಬಾಂಡ್ಸ್ ಅಲ್ಲಿ ಅವರು ಏನಾದ್ರು ಹಾಕಿದ್ರೆ ಅವ್ರಿಗೆ ಮಂತ್ಲಿ ರಿಟರ್ನ್ಸ್ ಇರುತ್ತೆ. ಇವಾಗ ಅಮೆರಿಕನಲ್ಲಿ ಏನಾಗಿದೆ, ಫೆಡ್ ಬ್ಯಾಂಕ್ ಅವರು ಇಂಟ್ರೆಸ್ಟ್ ಹೈಕ್ ಮಾಡೋ ಒಂದು ಸೂಚನೆ ಕಾಣ್ತದೆ. ಆ ಕಾರಣಕ್ಕೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಗೋಲ್ಡ್ ಎಲ್ಲ. ಅದಕ್ಕೆ ನಾನು ಬ್ಯಾಂಕಿನ ಬಗ್ಗೆ ಹೇಳ್ತಾ ಹೋದೆ. ಯಾಕಂದ್ರೆ ಇಂಡಿಯಾ ಪ್ರಪಂಚದಲ್ಲಿ ಎರಡು ಡೆಮಾಕ್ರೆಟಿಕ್ ಕಂಟ್ರಿ, ಒಂದು ಅಮೆರಿಕ, ಅದು ಬಿಟ್ಟರೆ ಇಂಡಿಯಾ. ಸೊ ಇಲ್ಲೂ ಕೂಡ ಸುಮಾರು 5-6 ವರ್ಷದಿಂದ ಕರೆನ್ಸಿ ಚಲಾವಣೆಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಸೊ ಡಿಜಿಟಲ್ ಇಂಡಿಯಾ ಅದು ಇದೆಲ್ಲ ಬಂದಿದೆ. ಬಟ್ ಗೋಲ್ಡ್ ಡಿಮಾಂಡ್ ಇಲ್ಲೇನು ಕಮ್ಮಿ ಆಗಿಲ್ಲ, ಆಗಲ್ಲ ಇಲ್ಲ. ಆಯ್ತಾ? ಬೇಕಾದ್ರೆ ನಾವು 100 ರೂಪಾಯಿ ಶರ್ಟ್ ಅನ್ನು ಬೇಕಾದ್ರೆ 10 ರೂಪಾಯಿ ತಗೊಳ್ತೀವಿ ಹೊರತು ಗೋಲ್ಡ್ ಅಂತೂ ಕಮ್ಮಿ ಮಾಡ್ತೀರಾ ಮೇಡಮ್? ಇಲ್ಲ, ಮಾಡಲ್ಲ. ಸೊ ಅಮೇರಿಕಲ್ಲೂ ಕೂಡ ತುಂಬ ಜನ, ನಮ್ಮಲ್ಲೇ NRI ಎಷ್ಟು ಜನ ಇದಾರಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಗೋಲ್ಡ್ ಇಟ್ಕೊಂಡ್ರು ನಮ್ಮ NRIಗಳೇ ಜಾಸ್ತಿ. ಇಲ್ಲಿಂದ ಹೋಗ್ಬಿಟ್ಟು ಆಭರಣಗಳು ಅದು ಇದೆಲ್ಲ, ಈವನ್ ಅಲ್ಲೂ ಕೂಡ ಜೋಯಿಲ್. ಎಕ್ಸಾಂಪಲ್ಲು ಇತ್ತೀಚೆಗೆ ನಾ ಹೇಳಬೇಕು ಅಂದರೆ, ಟೈಟಾನ್ ಇಸ್ ಒನ್ ಕಂಪನಿ. ಟೈಟಾನ್ ಬರೀ ವಾಚ್ ಅಂತ ಶುರು ಮಾಡಿದವರು ಇವಾಗ ಅವ್ರದ್ದು ಸ್ಪ್ರೆಡ್ ಓವರ್ ಇದೆ. ಮೊನ್ನೆ ಯಾವುದೋ ಒಂದು ನೋಡಿದ್ವಿ ಅವ್ರದ್ದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು, ಲೈಕ್ 48,000 crores ಅಂತ ಇದೆ ಅವ್ರದ್ದು ಟೈಟಾನ್ದು ಜ್ಯುವೆಲ್ರಿ ಮೇಕಿಂಗು ಅದು ಇದೆಲ್ಲ. ಸೊ ಈವನ್ ಇಂಡಸ್ಟ್ರಿ ಲೆವೆಲ್ ಕೂಡ ಅವರು ದೇ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಬೈಯರ್ಸ್. ಆಮ್ ಐ ರೈಟ್ ಸರ್? ಬಿಕಾಸ್ ಬೈಯರ್ಸ್ ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್. ಸೊ ಎಷ್ಟೋ ಜನ ಇಲ್ಲಿಂದ ಜ್ಯುವೆಲ್ರಿಗೆ ಬೇರೆ ಕಡೆ ಕಳಿಸ್ಬಿಟ್ಟು ಮಾಡಿಬಿಟ್ಟು ಇಲ್ಲಿಂದ ಟೈಟಾನ್ ಇದ್ರ ಮೂಲಕ ಎಲ್ಲ, ಸೊ ಅದು ಒಂದು ಅಟ್ರಾಕ್ಷನ್ ಬಂದಿದೆ ಇವಾಗ. ಸೊ ಟೈಟಾನ್ ಕಂಪನಿ ಇಟ್ಸ್ ನಾಟ್ ಜಸ್ಟ್ ಎ ವಾಚ್, ದೇ ಆರ್ ಆಲ್ಸೋ ಇಂಟು ಗೋಲ್ಡ್ ಜ್ಯುವೆಲ್ರಿ ಮೇಕಿಂಗ್ ಆಲ್ಸೋ. ಸೊ ಅವ್ರದ್ದು ಡಿಮಾಂಡ್ಗೆ ಸಿಕ್ಕಾಪಟ್ಟೆ ಬೇಕಿದೆ. ಅವರು ತಗೊಳ್ತಾರೆ. ಅವ್ರು ಎಷ್ಟೇ ರೇಟ್ ಇದ್ರು ಅವರು ಕನ್ಸಂಪ್ಷನ್ ಬೇಕೇ ಬೇಕು, ಪ್ರೊಡಕ್ಷನ್ಗೆ. ಸೊ ನೆವರ್ ಎಂಡಿಂಗ್ ಅಂತ ಹೇಳ್ತೀನಿ ಮೇಡಮ್. ಗೋಲ್ಡ್ ಒಂದು ಕಾರ್ಪೊರೇಟ್ ರೂಪ ತಗೊಂಡಿದೆ. ಮುಂಚೆ ಗೋಲ್ಡ್ ಮಾಡಿಸ್ಬೇಕಂದ್ರೆ ಗೋಲ್ಡ್ ಸ್ಮಿತ್ ಹತ್ರ ಹೋಗ್ತಾ ಇದ್ರು, ನಮ್ಗೆ ತಿಳಿದಿರೋ ಗೋಲ್ಡ್ ಸ್ಮಿತ್ ಅಂತ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅಂಗಡಿಗಳು ಬಂತು, ನಾವು ಗೋಲ್ಡ್ ಸ್ಮಿತ್ ಹತ್ರ ಮಾಡಿಸಿ ನಿಮ್ಗೆ ಕೊಡ್ತೀವಿ ಅಂತ. ಇವಾಗ ಎಲ್ಲ ಕಾರ್ಪೊರೇಟ್ಸ್ ಇದ್ದಾರೆ ನೋಡಿ. ಆದಿತ್ಯ ಬಿರ್ಲಾ ಅವರು ಗೋಲ್ಡಲ್ಲಿ ಇದ್ದಾರೆ, ಟಾಟಾ ಅವರು ಗೋಲ್ಡಲ್ಲಿ ಇದ್ದಾರೆ. ಪ್ರತಿಯೊಂದು ಕಾರ್ಪೊರೇಟ್ ಎಂಟೈಟಿ ಕೂಡ ಗೋಲ್ಡ್ ಕಾರ್ಪೊರೇಟ್ ಸ್ಟೈಲಲ್ಲಿ ನಡೀತಾ ಇದೆ ಇವಾಗ ಬಿಸ್ನೆಸ್ ಇವಾಗ. ಸೊ ಇದು ಏನಾಗಿದೆ ಅಂದರೆ, ಅವರು ವೇ ಆಫ್ ಡಿಸ್ಪ್ಲೇಯಿಂಗ್ ಆಗಲಿ, ಅವರ ಸೈಜ್ ಆಗಲಿ, ಅವರ ಸ್ಟಾಕ್ಸ್ ಆಗಲಿ, ಅವರೆಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ, ಪ್ರತಿಯೊಬ್ಬರಿಗೂ ಇವಾಗ ರೇಂಜ್ ಆಫ್ ಜ್ಯುವೆಲ್ರಿ ಅವ್ರಿಗೆ ಒಂದು ಮುಂಚೆ ಬೇಕು ಅಂದರೆ ಒಂದು ಫೋಟೋ ತೋರಿಸ್ಬಿಟ್ಟು ಕ್ಯಾಟ್ಲಾಗ್ ತೋರಿಸ್ಬಿಟ್ಟು ಇದೇ ಥರ ಬೇಕು ಅಂತಂದರು. ಇವಾಗ ಅದೇನು ಬೇಕಾಗಿಲ್ಲ. ಒಂದು ಅಂಗಡಿಗೆ ಹೋದರೆ ಅವ್ರಿಗೆ ಲಕ್ಷಾಂತರ ಡಿಸೈನ್ ಸಿಗುತ್ತೆ ಇವಾಗ. ಅದೇ ನಾನು ಹೇಳಿದ್ದು ಮೇಡಮ್, ಡಿಸೈನು ಅಂತ. ಹೌದು, ಡಿಸೈನ್ಗೆ ಹೇಳಿದ್ರಲ್ಲ ಸರ್, ತುಂಬಾ ಚಿನ್ನ ಕಡಿಮೆನೂ ಇರಬೇಕು, ದೊಡ್ಡದಾಗಿ ಕಾಣಬೇಕು. ನೋಡಿ, ಈ 2025-24 ಇಂದನು ಲೈಟ್ ವೇಟ್ ಜ್ಯುವೆಲ್ರಿ ಅತ್ಯುತ್ತಮ ಜೋರಾಗಿ ಬಂದಿದೆ ಇವಾಗ. ನೀವು ಏನೇನು 50 ಗ್ರಾಮಲ್ಲಿ ನೋಡ್ಬೇಕಾದ್ರೆ 20 ಗ್ರಾಮಲ್ಲೇ ನೋಡ್ತಾ ಇದ್ದೀರಿ ಇವಾಗ. ಯಾವ್ದು 100 ಗ್ರಾಮ್ ಆಗೋದು, ಹೌದು, ಅದು ಬ್ಯೂಟಿ ಬರುತ್ತೆ. ಮುಂಚೆ ಕ್ಯಾಸ್ಟಿಂಗ್ ಬಂದು ಮೆಟಲ್ ಕ್ಯಾಸ್ಟಿಂಗ್ ಇರ್ತಾ ಇತ್ತು, ಆಮೇಲೆ ಶೀಟ್ ಕ್ಯಾಸ್ಟಿಂಗ್ ಬಂತು, ಇವಾಗ ಪೇಪರ್ ಕ್ಯಾಸ್ಟಿಂಗ್ ಅಂತೀವಿ. ಪೇಪರ್ ಅಷ್ಟು ಥಿಕ್ನೆಸ್ ಇವಾಗ ಜ್ಯುವೆಲ್ರಿ. ಅದಕ್ಕೆ ಏನು ಮಾಡ್ತೀವಿ, ಸ್ಟ್ರೆಂಥನಿಂಗ್ಗೆ ರೈನ್ಫೋರ್ಸ್ಮೆಂಟ್ ಒಂದೇ ಒಂದು ಕಡೆ ರೈನ್ಫೋರ್ಸ್ಮೆಂಟ್ ಕೊಡ್ತಾರೆ. ಇವಾಗ ಮುಂಚೆ ನೀವು 50 ಗ್ರಾಮಲ್ಲಿ ಏನು ಬೇಕೋ ಅದು 20 ಗ್ರಾಮಲ್ಲೇ ಟೆಕ್ನಾಲಜಿ ಅಲ್ಲ, ಅದು 16 ಗ್ರಾಮು ಮತ್ತೆ 18 ಗ್ರಾಮು ಅದರಲ್ಲೂ ಮಾಡ್ತಾರೆ ಅಲ್ವಾ ಸರ್? ಕ್ಯಾರೆಟೇಜ್ ಬೇರೆ, ಅದು ಕ್ಯಾರೆಟೇಜ್ ಬಂದು ನೋಡಿ, ನಮ್ಮ ದೇಶದಲ್ಲಿ ಚಿನ್ನ ತೆಗಿಯೋದಕ್ಕೆ ಅದರೊಂದು ಹೊಳಪುಗೋಸ್ಕರ, ದಟ್ ಈಸ್ 916 22 ಕ್ಯಾರೆಟ್ ಚಿನ್ನನೇ ನಿಮ್ಗೆ ಹೊಳಪು ಕೊಡೋದು. 18 ಕ್ಯಾರೆಟ್ ನಾವೇನು ಮಾಡ್ತೀವಿ, ವಜ್ರಗಳಿಗೆ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಕಲ್ಲು ಬೀಳಬಾರ್ದು, ಗಟ್ಟಿಯಾಗಿ ಕುಂತಿರ್ಬೇಕು ವಜ್ರ ಅಂತ.
ಇವಾಗ ಈ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ 18 ಕ್ಯಾರೆಟ್ ಜ್ಯುವೆಲ್ಲರಿನೂ ಸ್ಟಾರ್ಟ್ ಆಗಿದೆ, ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಹೌದು, ಮುಂಚೆ ಜನ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ನಮ್ಗೆ ಏನಿದ್ರು 916 22 ಕ್ಯಾರೆಟು ಹಿಂಗೆ ನಿಂತ್ಕೊಂಡ್ರೆ ಎಲ್ಲ ಪಳ್ಪಳ ಅನ್ಬೇಕು ಅಂತ. ಇವಾಗ ಅದಲ್ಲ, ಒಂದು ಜ್ಯುವೆಲ್ರಿ ಬೇಕು, ಗಟ್ಟಿಗಿರಬೇಕು, ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ತೀವಿ ಅಂತಾರೆ. ಯಾಕೆಂದ್ರೆ 2 ವರ್ಷ ಶೈನಿಂಗ್ ಕಮ್ಮಿ ಆದ್ಮೇಲೆ ಬೇರೆ ತಗೊಂತಾರೆ ಬಂದು. ಶ್ರದ್ಧಾ ಕಪೂರ್ ಅವ್ರದ್ದು ಪಾಲ್ಮೋನಾಸ್ ಅಂತ ನಾವು ಎಲ್ಲಾ ಕಡೆ ಆಡ್ ನೋಡ್ತೀವಲ್ಲ ಮ್ಯಾಮ್, ಅವರು ವೆಬ್ಸೈಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆಡ್ಸ್ ಪೋಸ್ಟರ್ ಗಳನ್ನ ಇಟ್ಕೊಂಡು ಇದೇ ತರ ಜ್ಯುವೆಲರಿ ಬೇಕು, ಕಡಿಮೆ ಇದ್ರಲ್ಲಿ ಬಂಗಾರದಲ್ಲಿ 12 ಅವ್ರದ್ದು 12 ಕ್ಯಾರೆಟ್ ಅಲ್ವಾ ಸರ್? ಗೋಲ್ಡ್ ಬಗ್ಗೆ ಬಂದಾಗ ನಾವು ಇದೆಲ್ಲ ನಾವು ಬಂಗಾರದ ಬೆಲೆ ರೇಟ್ ಗಿದೆ ಬಂದು ಇವಾಗ ಸಾಕಷ್ಟು ಕಡೆ ಬಂಗಾರದ ಮೇಲೆ ಸಾಲ ಕೊಡೋ ಕಾಂಪಿಟಿಷನ್ ಚೆನ್ನಾಗಿ. ಹೌದು, ಅದೇನು ಮನ್ನಾಪುರಂ ಗೋಲ್ಡ್, ಅಟಿಕಾ ಗೋಲ್ಡ್, ಆ ಗೋಲ್ಡ್, ಈ ಗೋಲ್ಡ್ ಅಂತ ಅದರಲ್ಲಿ ಒಂದು ವಾರ್ನಿಂಗ್ ಮೇಡಮ್, 15 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲಿ ಕೊಡ್ತೀವಿ, ಇವಾಗ ಮನೆಗೆ ಬಂದ್ಬಿಟ್ಟು ಡೀಲ್ ಮಾಡ್ಬಿಟ್ಟು ಕೊಡ್ತಾ ಇದೀವಿ. ಇವಾಗ ನಾನು ನಿಮ್ ಪರ ಮಾಹಿತಿ ಕೊಡ್ಬೇಕು, ಸರ್ನ ಅಪ್ರಿಶಿಯೇಟ್ ಮಾಡಿ ನಿಮ್ ಪರ ಮಾತಾಡ್ತೀನಿ ಇವಾಗ. ಮಾಡೋದು ಒಳ್ಳೇದು. ಹೇಳ್ತೀನಿ ನೋಡಿ, ಪ್ರೈವೇಟ್ ಗೋಲ್ಡ್ ಲೋನ್ಸ್ ಅಂತಾರೆ, ಈ ಗೋಲ್ಡ್ ಬಯರ್ಸ್ ಅಂತಾರೆ, ಅವ್ರದೆಲ್ಲ ನಿಮಗೆ ಟೀಸರ್ ಪ್ರೈಸ್ ಏನ್ ಮಾಡ್ತಾರೆ, ಮೊದಲನೇ ತಿಂಗಳಿಗೆ ಮಾತ್ರ ಇಂಟ್ರೆಸ್ಟ್, 3 ತಿಂಗಳಿಗೆ ಮಾತ್ರ ಇಂಟ್ರೆಸ್ಟ್ ಅಂತಾರೆ. ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಕೊಟ್ಟಂಗೆ ದೇಸ್ ಪೀಪಲ್ ನಿಮ್ಗೆ ಏನ್ ಗೊತ್ತಾ, ನೀವು ಡಿಫಾಲ್ಟ್ ಮಾಡಬೇಕು, ಮಾಡಿಸ್ಬೇಕು. ಈ ತರ ಅವರೆಲ್ಲ ಏನಂದ್ರೆ ಪ್ಲೇಯರ್ಸ್ ಟೀಸರ್ ರೇಟಲ್ಲಿ ಬ್ಯಾಂಕ್ಗಿಂತ ಕಮ್ಮಿ ಕೊಡ್ತೀವಿ ಅಂತಾರೆ. ಅಲ್ಲಿ ಹೋದ್ಮೇಲೆ 36 ಕಂಡೀಷನ್ ಇರುತ್ತೆ. ಅವ್ನು ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ ಒಂದು ರೇಟು, ಕ್ವಾರ್ಟರ್ಲಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ರೇಟ್. ಆ ಥರ ದಯವಿಟ್ಟು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ನೇ ನಂಬಿ ನೀವು ಕಸ್ಟಮರ್ಸ್ ನಾವು ಹೇಳ್ತೀವಿ, ಯಾವತ್ತಿದ್ರು ಅವ್ರು ಸೇಫು, ದೇ ಡೀಲ್ ವಿತ್ ಹ್ಯೂಮನ್ ಟಚ್. ಆಮೇಲೆ ಟ್ರಾನ್ಸ್ಪರೆನ್ಸಿ ಇದೆ. ನನ್ನ ಲೆಕ್ಕ ಏನಾಯ್ತು ಅಂದ್ರೆ ಕೊಡಕ್ಕೆ ರೆಡಿ ಇರ್ತಾರೆ. ಇವರೆಲ್ಲ ನಾನ್ ಟ್ರಾನ್ಸ್ಪರೆಂಟ್ ಪ್ಲೇಯರ್ಸ್. ಸ್ವಲ್ಪ ಹುಷಾರಾಗಿರಿ ಅಂತ ಕೆಲವೊಂದು ಸ್ಪ್ಯೂರಿಯಸ್ ಇದೆಲ್ಲ ಕಂಪ್ಲೇಂಟ್ಸ್ ಇದು ಎಲ್ಲ ಬಂದಿದೆ ಮೇಡಮ್. ಇವಾಗ ನಾವು ಕೊಟ್ಬಿಟ್ಟಿದೀವಿ. ಇವಾಗ ನನ್ನ ಫ್ರೆಂಡೇ ಪಾಪ ಮಗನಿಗೆ ಫೀಸ್ ಇರ್ಲಿಲ್ಲ ಅಂತ ಕೊಟ್ರು ಒಬ್ರು. ಇವಾಗ ಅವ್ರೇನ್ ಮಾಡ್ಬೇಕು ಅಂತವ್ರು ಆಗ್ಲೇ ಕೊಟ್ಟಿರೋರು ಈ ತರ ಪ್ರೈವೇಟ್ ಇದ್ರಲ್ಲಿ ನಾವು ಹೆಂಗೆ ಅದನ್ನ. ನಾನು ಹೇಳೋದು ಪ್ರೈವೇಟ್ ಅಲ್ಲಿ ಹೋಗೋದಲ್ಲೂ ತಪ್ಪೇನಿಲ್ಲ. ಆದಷ್ಟು ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ ಇದೆ, ಟ್ರಸ್ಟ್ ವರ್ತಿ ಬ್ಯಾಂಕ್ಸ್ ಇದೆ. ಎಲ್ಲೋ ಕೇರಳದಿಂದ ಬಂದವ್ರನ್ನ ಯಾಕೆ ನಂಬ್ತೀರಾ? ಅವರು ಫಸ್ಟ್ ಟೀಸರ್ ರೇಟ್ ಕೊಡ್ತಾರೆ ನಿಮ್ಗೆ. ಬಂದಿದ ತಕ್ಷಣ ನಿಮ್ಗೆ ವೆಲ್ಕಮ್ ಮಾಡಿ ಬರೀ ನಾವು ನಿಮ್ಗೆ 80 ಪೈಸೆ ಕೊಡ್ತೀವಿ ಅಂತಾರೆ. ಆ 80 ಪೈಸೆ ನಿಮ್ಗೆ ಎಲ್ಲಿರುತ್ತೆ? ಅದು ಒಂದು ಪೀರಿಯಡ್ ಇಟ್ಟಿರ್ತಾರೆ, ಇಲ್ಲಿಂದ ಇಲ್ಲೋರ್ಗುನೆ ಅಂತ. ಆಮೇಲೆ ನಿಮಗೆ ಆ ಚಾರ್ಜು ಈ ಚಾರ್ಜು ಹಾಕೋಷ್ಟಲ್ಲಿ ನಿಮಗೆ ಪ್ರೈವೇಟ್ ರೋಡ್ ಸೈಡ್ ಬ್ಯಾಂಕರ್ಸ್ಗಿಂತ ಜಾಸ್ತಿ ಇರುತ್ತೆ ಇಂಟ್ರೆಸ್ಟ್. ಆಲ್ವೇಸ್ ನಾನು ಸಾಧಾರಣ ಪ್ರಜೆಗಳಿಗೆ ನಾ ಹೇಳೋದು, ಯಾವತ್ತೇ ನಿಮ್ಮ ಪರ್ಸನಲ್ ಗೋಲ್ಡ್ ಇರಲಿ ಅಥವಾ ಯಾವುದೇ ಒಂದು ಲೋನ್ಗಿಂತ ಬಂದು ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಗೋಲ್ಡ್ ಲೋನ್ ತೊಗೊಳ್ಳಿ. 15 ನಿಮಿಷ ಬೇಡ, ಈವನ್ 1 ಅವರ್ ಆಯ್ತಾ, 2 ಅವರ್ಸ್ ಆಯ್ತಾ, ಪರವಾಗಿಲ್ಲ. ಯಾಕೆಂದ್ರೆ ನಿಮ್ಗೆ ಒಂದು ಅಕ್ನಾಲೆಜ್ಮೆಂಟ್ ಇರುತ್ತೆ, ಒಂದು ರೀಪೇಮೆಂಟ್. ಬ್ಯಾಂಕು ನಮ್ಮ ದೇಶದ ಬ್ಯಾಂಕ್, ಅದು ನಮ್ಮ ಬ್ಯಾಂಕ್ ಎಲ್ಲೂ ಓಡೋಗಲ್ಲ ಆಯ್ತಾ. ಈ ಇವರು ಅಂಗಡಿಗಳು ಒಳ್ಳೆ ಪಾನಿಪುರಿ ಅಂಗಡಿ ತರ ಕ್ಲೋಸ್ ಮಾಡ್ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಆದ್ರಿಂದ ಸೇಫ್ಟಿ ಆಸ್ಪೆಕ್ಟ್, ಸೆಕ್ಯೂರಿಟಿ ಆಸ್ಪೆಕ್ಟ್, ಗ್ರಾಹಕರು ತಮ್ಮ ಸೇಫ್ಟಿ ನೋಡ್ಕೊಳ್ಳೋದು ಒಳ್ಳೆಯದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇರಲಿ. ರವಿಕುಮಾರ್ ಸರ್, ವಾಪಸ್ ಬರ್ತೀನಿ.